ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಪೂರ್ಣ ಪ್ರಮಾಣದ ಚಲನಚಿತ್ರ ರಾಜ ಹರಿಶ್ಚಂದ್ರ 1913ರ ಮೇ 3ರಂದು ಬಿಡುಗಡೆಯಾಯಿತು. ಅಂದಿನ ಬಾಂಬೆಯ ಕೊರೋನೇಷನ್ ಚಿತ್ರಮಂದಿರದಲ್ಲಿ ಈ ದಿನ ಪ್ರಥಮ ಪ್ರದರ್ಶನ ಕಂಡಿತು. 4 ರೀಲ್ ಸಿನಿಮಾ ರಾಜ ಹರಿಶ್ಚಂದ್ರ ಮಾಡಲು ಸುಮಾರು 15,000 ರೂಪಾಯಿ ಖರ್ಚಾಗಿತ್ತು. ಆ ಸಮಯದಲ್ಲಿ ಅದು ದೊಡ್ಡ ಮೊತ್ತವಾಗಿತ್ತು. ಇದು ಮೂಕಿ ಚಿತ್ರವಾಗಿದ್ದು ದಾದಾ ಸಾಹೇಬ್ ಫಾಲ್ಕೆ ನಿರ್ದೇಶಿಸಿ ನಿರ್ಮಿಸಿದ್ದರು. ಚಿತ್ರವು ಪ್ರಾಚೀನ ಭಾರತದ ಪ್ರಸಿದ್ಧ ಆಡಳಿತಗಾರನಾದ ರಾಜ ಹರಿಶ್ಚಂದ್ರನ ಕಥೆಯನ್ನು ಹೇಳುತ್ತದೆ. ಅವನು ಪ್ರಾಮಾಣಿಕತೆ ಮತ್ತು ಸತ್ಯನಿಷ್ಠೆಗೆ ಹೆಸರುವಾಸಿಯಾಗಿದ್ದನು. ರಾಜ ಹರಿಶ್ಚಂದ್ರ ಚಿತ್ರವು ಭಾರತೀಯ ಚಿತ್ರರಂಗದ ಹೆಗ್ಗುರುತಾದ ಸಾಧನೆ. ಇದು ಮನರಂಜನೆಯ ಮಾಧ್ಯಮವನ್ನು ಜನರು ನೋಡುವ ವಿಧಾನವನ್ನೇ ಬದಲಾಯಿಸಿತು. ಈ ಚಿತ್ರದ ಯಶಸ್ಸು ಚಿತ್ರರಂಗಕ್ಕೆ ಪ್ರವೇಶಿಸಲು ಅನೇಕರನ್ನು ಪ್ರೇರೇಪಿಸಿತು. ದಾದಾ ಸಾಹೇಬ್ ಫಾಲ್ಕೆ ಅವರು ಈ ಸಿನಿಮಾ ಮಾಡಲು ಎಲ್ಲವನ್ನೂ ಪಣಕ್ಕಿಟ್ಟಿದ್ದರು. 19 ವರ್ಷಗಳ ವೃತ್ತಿ ಜೀವನದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವರು ಒಟ್ಟು 95 ಚಲನಚಿತ್ರಗಳು ಮತ್ತು 26 ಕಿರುಚಿತ್ರಗಳನ್ನು ಮಾಡಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ದಾದಾ ಸಾಹೇಬ್ ಅವರ ಐತಿಹಾಸಿಕ ಕೊಡುಗೆಗಾಗಿ ಭಾರತ ಸರ್ಕಾರವು 1969ರಲ್ಲಿ ಅವರ ಗೌರವಾರ್ಥ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪ್ರಾರಂಭಿಸಿತು. ಈ ಪ್ರಶಸ್ತಿಯನ್ನು ಭಾರತೀಯ ಚಿತ್ರರಂಗದ ಅತ್ಯುನ್ನತ ಮತ್ತು ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಎಂದು ಪರಿಗಣಿಸಲಾಗಿದೆ. 2006ರ ಮೇ 3ರಂದು ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕ ಪ್ರಮೋದ್ ಮಹಾಜನ್ ಮುಂಬೈನ ಹಿಂದೂಜಾ ಆಸ್ಪತ್ರೆಯಲ್ಲಿ ನಿಧನರಾದರು. 2006ರ ಏಪ್ರಿಲ್ 22ರಂದು ಪ್ರಮೋದ್ ಮಹಾಜನ್ ಅವರ ಕಿರಿಯ ಸಹೋದರ ಪ್ರವೀಣ್ ಮಹಾಜನ್ ಮುಂಬೈನ ವರ್ಲಿಯಲ್ಲಿರುವ ಅವರ ಮನೆಗೆ ಅವರನ್ನು ಭೇಟಿಯಾಗಲು ಬಂದಿದ್ದರು. ಯಾವುದೋ ವಿಚಾರಕ್ಕೆ ಇಬ್ಬರು ಸಹೋದರರ ನಡುವೆ ವಾಗ್ವಾದ ನಡೆದಿದ್ದು, ಕೋಪಗೊಂಡ ಪ್ರವೀಣ್ ಮಹಾಜನ್ ತನ್ನ ರಿವಾಲ್ವರ್ನಿಂದ 3 ಗುಂಡುಗಳನ್ನು ಪ್ರಮೋದ್ ಮಹಾಜನ್ ಮೇಲೆ ಹಾರಿಸಿದ್ದರು. ನಂತರ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅವರ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾದದ್ದು, ಲಾಲ್ ಕೃಷ್ಣ ಅಡ್ವಾಣಿಯವರ ರಥಯಾತ್ರೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆಯೊಂದಿಗಿನ ಮೈತ್ರಿ ಅಥವಾ ಶೈನಿಂಗ್ ಇಂಡಿಯಾ ಎಂಬ ಮಂತ್ರ ಇವೆಲ್ಲವೂ ಪ್ರಮೋದ್ ಮಹಾಜನ್ ಹೆಸರಿಲ್ಲದೆ ಅಪೂರ್ಣವಾಗಿ ಉಳಿಯುತ್ತವೆ. ಪ್ರಮೋದ್ ಮಹಾಜನ್ ರಾಜಕೀಯದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ವೇಗವಾಗಿ ಪ್ರಗತಿ ಸಾಧಿಸಿದ್ದರು. ಅವರ ಮೇಲೆ ಗುಂಡು ಹಾರಿಸಿದ್ದಕ್ಕೆ ನಿಜವಾದ ಕಾರಣ ಯಾರಿಗೂ ತಿಳಿದಿಲ್ಲ. 2007ರ ಡಿಸೆಂಬರ್ನಲ್ಲಿ ಪ್ರವೀಣ್ ಮಹಾಜನ್ ಅವರಿಗೆ ಸಹೋದರನ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. 2010ರಲ್ಲಿ ಪ್ರವೀಣ್ ಮಹಾಜನ್ ಕೂಡ ಮೆದುಳಿನ ರಕ್ತಸ್ರಾವದಿಂದ ಕೊನೆಯುಸಿರೆಳೆದರು. 2005ರ ಮೇ 3ರಂದು ಭಾರತೀಯ ಸೇನೆಯ ಕೆಚ್ಚೆದೆಯ ವೀರ ಲೆಫ್ಟಿನೆಂಟ್ ಜನರಲ್ ಜಗಜಿತ್ ಸಿಂಗ್ ಅರೋರಾ ನವದೆಹಲಿಯಲ್ಲಿ ನಿಧನರಾದರು. ಲೆಫ್ಟಿನೆಂಟ್ ಜನರಲ್ ಜಗಜಿತ್ ಸಿಂಗ್ ಅರೋರಾ ಅವರು ತಮ್ಮ ಶೌರ್ಯದಿಂದ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಭಾರತೀಯ ಸೈನಿಕರಲ್ಲಿ ಒಬ್ಬರು. ಪೂರ್ವ ಪಾಕಿಸ್ತಾನವನ್ನು ಅಂದರೆ ಬಾಂಗ್ಲಾದೇಶವನ್ನು ವಿಮೋಚನೆಗೊಳಿಸಲು ಜಗಜಿತ್ ಸಿಂಗ್ ಕಾರ್ಯಾಚರಣೆಯನ್ನು ನಡೆಸಿದ್ದರು. 1971ರ ಯುದ್ಧದಲ್ಲಿ ಜಗಜಿತ್ ಸಿಂಗ್ ಮಾಡಿದ ತಂತ್ರದಿಂದಾಗಿಯೇ ಪಾಕಿಸ್ತಾನಿ ಸೇನೆಯು ತನ್ನ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಲು ಕಾರಣವಾಯಿತು. ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕಾಗಿ 1971ರ ಡಿಸೆಂಬರ್ 3ರಂದು ಪ್ರಾರಂಭವಾದ ಭಾರತ ಪಾಕಿಸ್ತಾನ ಯುದ್ಧವು 1971ರ ಡಿಸೆಂಬರ್ 16ರಂದು ಢಾಕಾದಲ್ಲಿ ಪಾಕಿಸ್ತಾನದ ಶರಣಾಗತಿಯೊಂದಿಗೆ ಕೊನೆಗೊಂಡಿತು. ಇದಾದ ನಂತರ ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ನಿಯಾಜಿ ಅವರು ತಮ್ಮ ಇಡೀ ಸೇನೆಯ ಮುಂದೆ ಶರಣಾಗತಿ ಪತ್ರಕ್ಕೆ ಸಹಿ ಹಾಕಿದ್ದರು. ಲೆಫ್ಟಿನೆಂಟ್ ಜನರಲ್ ಜಗಜಿತ್ ಸಿಂಗ್ ಅರೋರಾ 1916ರಲ್ಲಿ ಪಾಕಿಸ್ತಾನದಲ್ಲಿ ಜನಿಸಿದರು. 1938ರಲ್ಲಿ ಅವರು ಸೈನ್ಯದಲ್ಲಿ ಸೇರ್ಪಡೆಗೊಂಡರು. ಅದರ ನಂತರ 1964ರಲ್ಲಿ ಅವರಿಗೆ ಈಸ್ಟರ್ನ್ ಕಮಾಂಡ್ನ ಜವಾಬ್ದಾರಿಯನ್ನು ಜನರಲ್ ಆಫೀಸರ್ ಕಮಾಂಡಿಂಗ್ ಆಗಿ ನೀಡಲಾಯಿತು. ಜನರಲ್ ಅರೋರಾ 1973ರಲ್ಲಿ ಸೇನೆಯಿಂದ ನಿವೃತ್ತರಾದರು. ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಪ್ರತಿ ವರ್ಷ ಮೇ 3ರಂದು ಆಚರಿಸಲಾಗುತ್ತದೆ. 1991ರಲ್ಲಿ ಆಫ್ರಿಕನ್ ಪತ್ರಕರ್ತರು ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಮೊದಲ ಅಭಿಯಾನವನ್ನು ಪ್ರಾರಂಭಿಸಿದರು. ಮೇ 3ರಂದು ಪತ್ರಿಕಾ ಸ್ವಾತಂತ್ರ್ಯದ ತತ್ವಗಳ ಕುರಿತು ಹೇಳಿಕೆಯನ್ನು ನೀಡಲಾಯಿತು. ಇದನ್ನು ವಿಂಡ್ಹೋಕ್ ಘೋಷಣೆ ಎಂದು ಕರೆಯಲಾಗುತ್ತದೆ. ಘೋಷಣೆಯ ಉದ್ದೇಶವು ಸ್ವತಂತ್ರ ಮತ್ತು ಬಹುತ್ವದ ಆಫ್ರಿಕನ್ ಪ್ರೆಸ್ ಅನ್ನು ಉತ್ತೇಜಿಸುವುದು ಆಗಿತ್ತು.
ಕೇವಲ 2 ವರ್ಷಗಳ ನಂತರ ಅಂದರೆ 1993ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮೊದಲ ಬಾರಿಗೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸುವುದಾಗಿ ಘೋಷಿಸಿತು. ಅಂದಿನಿಂದ ಇಂದಿನವರೆಗೆ ಮೇ 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಯುನೆಸ್ಕೋವು ಪ್ರತಿ ವರ್ಷ ಗಿಲ್ಲೆರ್ಮೋ ಕ್ಯಾನೋ ವರ್ಲ್ಡ್ ಪ್ರೆಸ್ ಫ್ರೀಡಂ ಪ್ರಶಸ್ತಿಯನ್ನು ಮೇ 3 ನೀಡುತ್ತದೆ. ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಗಮನಾರ್ಹ ಕೆಲಸ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನಿತ್ಯೋತ್ಸವ ಹಾಡಿನ ಮೂಲಕ ಕನ್ನಡಿಗರ ಮನಗಳಲ್ಲಿ ಅಚ್ಚೊತ್ತಿ ಉಳಿದಿರುವ ಕವಿ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರು 2020 ಮೇ 3 ಕೊನೆಯುಸಿರೆಳೆದರು. ಅವರು ಹಲವಾರು ಕವಿತೆಗಳು, ಅನುವಾದಗಳು ಮತ್ತು ಮಕ್ಕಳ ಪುಸ್ತಕಗಳನ್ನು ಬರೆದಿದ್ದಾರೆ. ಪ್ರೌಢಶಾಲೆಯಲ್ಲಿ ಅವರ ಶಿಕ್ಷಕರಾಗಿದ್ದ ಲೇಖಕರಾದ GP ರಾಜರತ್ನಂ ಮತ್ತು MV ಸೀತಾರಾಮಯ್ಯ ಅವರಿಂದ ಪ್ರೇರಿತರಾಗಿದ್ದರು. ಸಾಹಿತ್ಯ ಲೋಕದಲ್ಲಿ ಅವರ ಅನುಪಮ ಸೇವೆಗಾಗಿ ಪದ್ಮಶ್ರೀ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಮುಂತಾದ ಹಲವಾರು ಗೌರವಗಳು ಲಭಿಸಿದ್ದವು.